ಸಿಗ್ಬಹುದು ನಮಗೆ. ನಾವು ಕಲಿಬೇಕಂತ ಮನಸ್ಸಿದ್ರೆ ಪ್ರತಿಯೊಂದು ಗಿಡದ ಹತ್ರ ಕೂಡ ಜ್ಞಾನ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದತ್ತಾತ್ರೇಯ ಸ್ವಾಮಿ. ದತ್ತಾತ್ರೇಯ ಸ್ವಾಮಿಗೆ 24 ಗುರುಗಳು. ಎಷ್ಟು ಗುರುಗಳು? ಪ್ರತಿಯೊಂದು ನಾಯಿ, ಬೆಕ್ಕು, ಗಿಡ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಂದ ದತ್ತಾತ್ರೇಯ ಸ್ವಾಮಿ ಕಲಿಸಿದ್ದಾರೆ. ನಿಮ್ಗೆ ಓಪನ್ ಮೈಂಡೆಡ್ ಹೆಂಗ್ ಬರ್ತದೆ? ನೀವು ಎಂಟಿ ಮೈಂಡೆಡ್ ಆಗಿದ್ರೆ ಬರುತ್ತೆ ನೋಡಿ. ನೀವು ಧ್ಯಾನ ಮಾಡಿಲ್ಲ ನಿಮ್ಗೆ ಓಪನ್ ಮೈಂಡೆಡ್ ಬರಲ್ಲ. ನಾನ್ ಜೀವನ ಮಾಡೋ ಲೈಫ್ ಸ್ಟೈಲೇ ಕರೆಕ್ಟ್ ಅಂತೀರ. ಏನಂತೀರಾ? ನಾನು ಜೀವನ ಮಾಡೋ ಲೈಫ್ ಸ್ಟೈಲೇ ಕರೆಕ್ಟ್ ಅಂತೀರಾ? ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತೀರಾ. ಯಾವಾಗಾದ್ರೂ ಧ್ಯಾನ ಮಾಡ್ತಿರೋ ಬಿಲೀವಿಂಗ್ ಈಸ್ ಆಲ್ಸೋ ಸೀಯಿಂಗ್ ಅಂತ ಗೊತ್ತಾಗ್ತದೆ. ನನ್ನ ಕನಸು 10,000 ಜ್ಞಾನ ಮನೆ ಮನೆ ಮುಟ್ಟಬೇಕು ಅಂತ. 20 ವರ್ಷ ನಾನು ಸ್ಟಾರ್ಟಿಂಗ್ ಪಾಪ ಯಾರಿಗೆ ಬಂದಾಗ 2004 ಸಾರ್ ನಾನು ನೋಡೋದು. ಸೊ ಜೀವಿಸಿದ್ರೆ ಭೂಮಿ ಮೇಲೆ ಈ ಥರನೇ ಜೀವಿಸ್ಬೇಕಂತ ನಂಗೆ ಗೊತ್ತಾಯ್ತು. ಅವತ್ತು ಗೊತ್ತಾಯ್ತು ನನಗೆ. ಸೊ ನಾನು ಪ್ರತಿ ಕ್ಷಣನು ನಾನು ಸಾರ್ಥಕ ಜ್ಞಾನದಲ್ಲಿ ನಾನು ಅದ್ಭುತವಾಗಿ ತಯಾರಾಗಬೇಕಂತ ನಾನು ಬಿಲೀವ್ ಮಾಡ್ತಾ ಬಂದೆ. ಇವತ್ತು ನಾನು ಇಷ್ಟು ಅದ್ಭುತವಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಅಲ್ವಾ ಅಲ್ಲಿ? ಹೌದಾ ಇಲ್ವಾ? ನಾನು ಏನ್ ನಂಬಿನೋ ಅದು ಆಗಿದೆ ಅಲ್ವಾ ನನಗೆ ಗೊತ್ತು. ಕರೆಕ್ಟ್ ಅಲ್ವಾ? ಬಿಲೀವಿಂಗ್ ಇಸ್ ಸೀಯಿಂಗ್. ನೀವು ಏನ್ ನಂಬ್ತೀರಾ ನೀವು ಅದಾಗ್ತೀರಾ. ಸೊ ಓಪನ್ ಮೈಂಡೆಡ್ ಆಗ್ಬೇಕು ಯಾವಾಗ್ಲೂ. ನನಗೆ ಎಲ್ಲ ಗೊತ್ತು ಅನ್ನೋ ಭ್ರಮೆಯಲ್ಲಿ ಇರಬಾರ್ದು. ನನಗೆ ಸ್ವಲ್ಪ ಗೊತ್ತು, ಕಲಿಯೋದು ಎಷ್ಟೋ ಇದೆಯಾ ಅಂತ ನಾವು ಯಾವಾಗ್ಲೂ ಮುಂದೆ ಹೋಗ್ತಾ ಇರ್ಬೇಕು. ಪತ್ರಿಜಿಯವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಗುರು ಆಗೋಕೆ ಯಾವಾಗ್ಲೂ ಹೋಗ್ಬೇಡ, ನಿರಂತರ ವಿದ್ಯಾರ್ಥಿ ಆಗು ಅಂತ. ಪತ್ರಿಜಿಯವ್ರು ಏನ್ ಹೇಳ್ತಾರೆ? ಗುರು ಆಗೋಕೆ ಯಾವಾಗ್ಲೂ ಹೋಗ್ಬೇಡ್ರಿ. ನೀವು ಗುರು ಅಂತ ಫೀಲ್ ಆದ್ರೆ ಸೊಸೈಟಿ ನಿನ್ನ ಸ್ಟೂಡೆಂಟ್ ಆಗಿ ನೋಡ್ತದೆ. ನೀವು ಸ್ಟೂಡೆಂಟ್ ಆಗಿ ನೀವು ತಯಾರಾದ್ರೆ, ನಿರಂತರ ವಿದ್ಯಾರ್ಥಿ ಆದ್ರೆ ಏನಾಗ್ತದೆ? ಸೊಸೈಟಿ ನಿಮ್ಮನ್ನ ಗುರುವಾಗಿ ನೋಡ್ತದೆ. ಅರ್ಥ ಆಗ್ತಾ ಇದೆಯಾ? ಕಲಿಯೋದು ಎಷ್ಟೋ ಇರ್ತದೆ. ಸೊ ಆ ಚಿಕ್ಕ ಮಗು ಹತ್ರ ಕೂಡ ಕಲಿಯೋದಿರ್ತದೆ. ಓಪನ್ ಮೈಂಡೆಡ್ ಅಲ್ಲಿ ಇರಬೇಕು. ಎಲ್ಲಿ ಯಾರ ಹತ್ರ ಏನ್ ಕರಿತೀವೋ ಗೊತ್ತಿಲ್ಲ. ನಾವು ಜಡ್ಜ್ ಮಾಡಬಾರ್ದು ಅವ್ರ ಹತ್ರ ಏನಿರ್ತದೆ ಅಂತ. ಪತ್ರಿಜಿಯವರು ಏನ್ ಹೇಳ್ತಾರಂದ್ರೆ, ಚಿಕ್ಕ ಹುತ್ತದಲ್ಲಿ ದೊಡ್ಡ ಹಾವು ಇರ್ಬೋದಂತೆ, ದೊಡ್ಡ ಹುತ್ತದಲ್ಲಿ ಚಿಕ್ಕ ಹಾವು ಇರ್ಬೋದಂತೆ. ನೀನ್ ಜಡ್ಜ್ ಮಾಡಬೇಡ ಯಾವತ್ತು ಅಂತಾರೆ. ಏನ್ ಮಾಡ್ತಾರೆ? ಜೀಸಸ್ ಹೇಳ್ತಾರೆ, ಜಡ್ಜ್ ನಾಟ್. ಯಾರು ಜಡ್ಜ್ ಮಾಡಬಾರ್ದು. ಎಲ್ಲಿ ಜ್ಞಾನ ಇರ್ತದೋ ಗೊತ್ತಿರೋರು ಸಿಂಪಲ್ ಆಗಿರ್ತಾರೆ, ಅವರಲ್ಲೇ ಅದ್ಭುತವಾದ ಜ್ಞಾನ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟು ಎಂಟಿ ಮೈಂಡೆಡ್ ಆಗಿರ್ತೀರೋ ಅಷ್ಟು ಓಪನ್ ಮೈಂಡೆಡ್ ಆಗಿರೋಕೆ ಸಾಧ್ಯ. ಮತ್ತೆ ಈ 40 ವರ್ಷ ಜರ್ನಿಯಲ್ಲಿ ಪತ್ರಿಜಿ ಕೊಟ್ಟಂತ ಸೀಕ್ರೆಟ್ ಏನಂದ್ರೆ, ನಾವು ಕೆಟ್ಟದು ಗೊತ್ತಿಲ್ಲಾರ್ದಂಗೆ ಎಷ್ಟೋ ಮಾಡ್ತೇವೆ. ಯಾರು ಕೆಟ್ಟದನ್ನ ಹೇಳ್ಕೊಡೋದು ಬೇಕಾಗಿಲ್ಲ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊಸೈಟಿಯಲ್ಲಿ ಯಾರಾದ್ರೂ ಕೆಟ್ಟದ್ದು ಮಾಡೋಂಥ ತಂದೆ ತಾಯಿ ಹೇಳ್ಕೊಡ್ತಾ ಇದ್ದಾರೆ ನಮಗೆ.